ಶಿವಶರಣ ಸಂಗಮೇಶ್ವರದ ಅಪ್ಪಣ್ಣನವರ ಒಂದು ವಚನ. ಅಂದಂದಿಗೆ ನೂರು ತುಂಬಿತ್ತೆಂಬ ದಿಟವಿರಬೇಕು, ಸಂದ ಪುರಾತನರ ನೆನೆಯುತ್ತಿರಬೇಕು. ಜಂಗಮ ಮಠಕ್ಕೆ ಬಂದಡೆ ವಂಚನೆ ಇಲ್ಲದೆ ಮಾಡಬೇಕು. ನನಗಿದೆ ವರವ ನೀವುದು, ಬಸವಪ್ರಿಯ ಕೂಡಲ ಚೆನ್ನಸಂಗಮದೇವ. ಸಂಗಮೇಶ್ವರದ ಅಪ್ಪಣ್ಣ ಹಾಗೂ ಹಡಪದ ಅಪ್ಪಣ್ಣ ಇಬ್ಬರು ಒಬ್ಬರೇ ಅಂತೇಳಿ ಸಂಶೋಧಕರು ತಿಳಿಸಿರುವುದರಿಂದ ಇವರ ಒಂದು 103 ವಚನಗಳು ನಮಗೆ ದೊರಕಿರತಕ್ಕಂಥದ್ದು. ಸಂಗಮೇಶ್ವರದ ಅಪ್ಪಣ್ಣನವರು ಬಸವಣ್ಣನವರ ಸಮಕಾಲೀನರಾಗಿದ್ದರು ಅನ್ನುವಂತಹ ಒಂದು ಸ್ಪಷ್ಟ ವಿಚಾರ ನಮಗೆ ಗೊತ್ತಾಗ್ತದೆ. ಇವರು ತಮ್ಮ ವಚನಗಳಲ್ಲಿ ವಚನ ಪರಂಪರೆಯ ತತ್ವನಿಷ್ಠೆಯ ಜೊತೆಗೆ ಅನ್ಯ ಮತದವರು ಕೂಡ ಲಿಂಗದೀಕ್ಷೆಯನ್ನು ಮಾಡಿಕೊಳ್ಳುವ ಮೂಲಕ ಶರಣ ಚಳುವಳಿಗೆ ಭಾಗವಹಿಸಿದ್ರು ಅನ್ನುವಂತಹ ಒಂದು ಸತ್ಯ ಅಂಶವನ್ನು ನೀಡ್ತಾ ಹೋಗ್ತಾರೆ. ಅದರಂತೆ ಈ ವಚನದಲ್ಲಿ ಶರಣನೆನಿಸಿದವನು ಸದಾಕಾಲ ಪ್ರಜ್ಞಾಪೂರ್ವಕ ಕ್ರಿಯೆಗಳ ಕಡೆಗೆ ಜಾಗರೂಕನಾಗಿರಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಆತನು ಸಮಾಜವನ್ನು ಸುಧಾರಿಸಲಿಕ್ಕೆ ಬಂದಂಥವನು. ಆದ್ದರಿಂದ ಆತನಿಗೆ ಪೂರ್ವ ಪರಂಪರೆಯ ಜ್ಞಾನ ಕೂಡ ಇರಬೇಕಾಗ್ತದೆ. ಈ ರೀತಿಯ ಎಚ್ಚರಿಕೆಯ ಸಂದೇಶಗಳು ನಮಗೆ ಸಂಗಮೇಶ್ವರದ ಅಪ್ಪಣ್ಣನವರ ವಚನಗಳಲ್ಲಿ ಸಿಗ್ತಾ ಹೋಗ್ತವೆ. ಪ್ರತಿ ಕ್ಷಣವೂ ಕೂಡ ನಮ್ಮ ಆಯಸ್ಸು ಮುಗಿತಾ ಇರ್ತದೆ ಅನ್ನುವಂತಹ ಅರಿವು ಶರಣನಾದವನಿಗೆ ಇರಬೇಕು ಅನ್ನುವಂಥದ್ದು. ಹಾಗೆ ತನ್ನ ಇರುವಿಕೆಗೆ ಕಾರಣರಾದಂತಹ ಪುರಾತನರನ್ನು ಕೂಡ ನಾವು ನೆನಪು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗಿದೆ. ಪೂರ್ವಜರ ಒಳಿತಿನ ಅಂಶಗಳು ನಮ್ಮ ಈ ಕಾಲದ ಇಂದಿನವರೆಗೆ ದಾರಿದೀಪಗಳಾಗ್ತವೆ ಅನ್ನುವಂತಹ ಸಾರ್ವತ್ರಿಕ ಸತ್ಯವನ್ನು ಹಡಪದ ಅಪ್ಪಣ್ಣನವರು ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಇವರ ಪ್ರಕಾರ ಪುರಾತನರು ಅಂತೇಳಿ ಹೇಳಿರುವುದರಿಂದ ಇವರಿಗಿಂತ ಹಿಂದೆ ಇನ್ನೂ ಕೂಡ ಹಲವಾರು ವಚನಕಾರರು ಇದ್ರೇನೋ ಅನ್ನುವಂತಹ ಒಂದು ಅಂಶ ನಮಗೆ ಸ್ಪಷ್ಟ ಆಗ್ತದೆ. ಜೊತೆಗೆ ಜಂಗಮ ಮಠಕ್ಕೆ ಬಂದಾಗ ಆತನಿಗೆ ದಾಸೋಹ ಕಾರ್ಯವನ್ನು ಕೂಡ ಮಾಡಬೇಕಾಗ್ತದೆ. ಈ ದಾಸೋಹ ಕಾರ್ಯವನ್ನು ಮಾಡುವಾಗ ಯಾವುದೇ ರೀತಿಯ ವಂಚನೆ ಇರಬಾರದು ಅಂತೇಳಿ ಇವರು ಹೇಳ್ತಾ ಹೋಗ್ತಾರೆ. ಅಂದರೆ ಶರಣರು ಕಾಯಕ ಮತ್ತು ದಾಸೋಹಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ರು ಅಂತೇಳಿ ಇಲ್ಲಿ ನಮಗೆ ಸ್ಪಷ್ಟ ಆಗ್ತದೆ. ಹಾಗಾಗಿ ಎಲ್ಲ ವಚನಕಾರರಲ್ಲೂ ಕೂಡ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಸಾಮ್ಯತೆ ದಾಸೋಹದ ದೃಷ್ಟಿಯಲ್ಲಿ ಒಂದು ಉದಾರ ಭಾವನೆ ವಚನಕಾರರಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಈ ದಾಸೋಹ ಅಂತಕ್ಕಂಥದ್ದು ಯಾವುದೇ ವಂಚನೆ ಇಲ್ಲದೆ ನಡೆದಾಗ ಮಾತ್ರ ಅದು ಪೂಜನೀಯ ಆಗ್ತದೆ ಅನ್ನುವಂಥದ್ದು. ಈ ರೀತಿ ಆಡಂಬರ ಇಲ್ಲದೆ ಇರತಕ್ಕಂತಹ ಸರ್ವರ ಒಳಿತಿಗೆ ಶ್ರಮಿಸ್ತಕ್ಕಂತಹ ಒಂದು ಮನೋಧರ್ಮ ಈ ಶರಣನ ಒಂದು ಪ್ರಜ್ಞೆಯಲ್ಲಿ ಉದಿಸಿ ಬಂದರೆ ಅದೇ ಆತನಿಗೆ ವರವಾಗ್ತದೆ ಅನ್ನುವಂಥದ್ದು ಇಲ್ಲಿ ಸಂಗಮೇಶ್ವರದ ಅಪ್ಪಣ್ಣನವರ ಮಾತು. ಹಾಗಾಗಿ ಈ ವರವನ್ನು ಪಡೆಯಲಿಕ್ಕಾಗಿಯೇ ಶರಣರು ಸಮಾಜವನ್ನು ಎಚ್ಚರಿಸ್ತಕ್ಕಂತಹ ಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಅನ್ನುವಂತಹ ಒಂದು ಅಂಶವನ್ನು ಈ ಒಂದು ವಚನದ ಮೂಲಕ ನಾವು ಗ್ರಹಿಸಿಕೊಳ್ಬೋದು.